ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ರುಚಿಯಾದಂತಹ ಹರಿಬೆ ಸೊಪ್ಪಿನಿಂದ ಪಪ್ಪನ್ನ ಮಾಡ್ತಾ ಇದ್ದೇನೆ. ಇದನ್ನ ಹೇಗ್ ಮಾಡುವುದು ಅಂತ ಹೇಳಿ ನೋಡುವ. ಮೊದಲಿಗೆ ಇಲ್ಲಿ ಹರಿಬೆ ಸೊಪ್ಪು ಒಂದು ಕಟ್ಟಷ್ಟು ಹರಿಬೆ ಸೊಪ್ಪನ್ನ ತಕೊಂಡಿದ್ದೇನೆ. ಚೆನ್ನಾಗಿ ವಾಶ್ ಮಾಡ್ಕೊಂಡು ಕ್ಲೀನ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ಅದಕ್ಕೆ ನಿಮ್ಗೆ ಬೇಳೆ ಎಷ್ಟು ಬೇಕು ಅಷ್ಟನ್ನ ತಕೊಳ್ಬೇಕು. ಆದ್ಮೇಲೆ ಇಂಗ್ರೀಡಿಯೆಂಟ್ಸ್ ಬೆಳ್ಳುಳ್ಳಿ, ನೀರುಳ್ಳಿ, ಟೊಮೆಟೊ ಎಲ್ಲವನ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಇಲ್ಲಿ ಚೆನ್ನಾಗಿ ತೊಳೆದಂತಹ ತೊಗರಿ ಬೇಳೆಯನ್ನ ಒಂದು ಕುಕ್ಕರ್ಗೆ ಹಾಕೊಂಡಿದ್ದೇನೆ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂತಹ ಹರಿವೆ ಸೊಪ್ಪನ್ನ ಹಾಕೊಳ್ಳೋದು. ನೀವು ಈ ಕೆಂಪು ಹರಿವೆಯನ್ನಾದ್ರೂ ಯೂಸ್ ಮಾಡ್ಕೊಳ್ಬಹುದು, ಅಥವಾ ಹಸಿರು ಕಲರ್ ಇದ್ದೇ ಇರುವ ಹರಿವೆಯನ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು. ಜೊತೆಗೆ ಬೇಕು ಅಂತಿದ್ರೆ ಮೆಂತೆ ಸೊಪ್ಪು ಕೂಡ ಬೇಕಾದ್ರೂ ಹಾಕೊಳ್ಬಹುದು. ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಚೆನ್ನಾಗಿರ್ತದೆ. ನಿಮ್ಮ ಮನೆಯಲ್ಲಿ ಯಾವ್ದೆಲ್ಲ ಸೊಪ್ಪು ನೀವು ಯೂಸ್ ಮಾಡ್ತೀರಾ ಅದ ಈ ಪಪ್ಪಿಗೆ ಹಾಕೊಳ್ಬಹುದು. ಆಮೇಲೆ ಟೊಮೆಟೊ ಒಂದು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೇನೆ. ಆಮೇಲೆ ಇದಕ್ಕೆ ಒಂದ್ ಸ್ವಲ್ಪ ಅರಸಿನ ಪುಡಿ ಹಾಕೊಂಡು ಒಂದ್ ಸ್ವಲ್ಪ ನೀರು ಹಾಕೊಂಡು ಬೇಲಿಗೆ ಇಟ್ಕೊಳ್ಬೇಕು. ತೊಗರಿ ಬೇಳೆ ಹಾಕೊಂಡಿದ್ದೇವೆ, ಅದಕ್ಕೆ 1-2 3 ವಿಸಿಲ್ ಅಷ್ಟು ಕೂಗಿದ್ರೆ ಇದು ಬೇಯ್ತದೆ. ತೊಗರಿ ಬೇಳೆ ಚೆನ್ನಾಗಿ ಬೇಯಬೇಕು. ಆಮೇಲೆ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಎಲ್ಲವೂ ಬೆಂದಿರ್ತದೆ. ಹಾಗೆ ಒಂದು ಹಸಿಮೆಣಸು ಕೂಡ ಹಾಕೊಂಡಿದ್ದೇನೆ. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂತಿದ್ರೆ ಒಂದು ಹಸಿಮೆಣಸು ಜಾಸ್ತಿಯಾಗಿ ಹಾಕೊಳ್ಬಹುದು. ತುಂಬಾನೇ ರುಚಿಯಾಗಿರ್ತದೆ. ನಿಮ್ಗೆ ತುಂಬಾ ಫೈಬರ್ ಸಿಗ್ತದೆ. ಸೊಪ್ಪು ಎಲ್ಲ ಹಾಕಿರೋದ್ರಿಂದ ತುಂಬಾ ಫೈಬರ್. ಮತ್ತೆ ಯಾರೆಲ್ಲ ಕಾನ್ಸ್ಟಿಪೇಷನ್ ಆತರ ಆಗ್ತದೆ ಅವರಿಗೆಲ್ಲ ಈ ತರ ಸೊಪ್ಪು ತಿನ್ನೋದ್ರಿಂದ ತುಂಬಾ ಒಳ್ಳೇದು. ಸೊಪ್ಪು ತರಕಾರಿ ತಿಂದ್ರೆ ಅದರಲ್ಲಿ ನಮಗೆ ವಿಟಮಿನ್ಗಳು, ಹಾಗೆ ಈ ಹರಿವೆ ಸೊಪ್ಪಲ್ಲಿ ಪ್ರೋಟೀನ್ ಕೂಡ ಇರ್ತದೆ. ನಮಗೆ ಪ್ರೋಟೀನ್ ಕೂಡ ಸಿಗ್ತದೆ. ಹಾಗೆ ತೊಗರಿ ಬೇಳೆಯಲ್ಲಿ ಕೂಡ ಪ್ರೋಟೀನ್ ಸಿಗ್ತದೆ. ಹಾಗೆ ಇದೊಂದು ನಮ್ಮ ಒಂದು ಡಯಟ್ ಫುಡ್ ಅಂತ ಕೂಡ ಹೇಳ್ಬೋದು. ಡಯಟ್ ಅಲ್ಲಿ ಕೂಡ ನಾವು ಈ ಒಂದು ಹರಿವೆ ಸೊಪ್ಪಿನ ಪಪ್ಪನ್ನ ಯೂಸ್ ಮಾಡ್ಕೊಳ್ಬಹುದು. ಈಗ ಒಂದು ಬಾಣ್ಲೆ ತಕೊಂಡು ಬಾಣ್ಲೆಗೆ ಒಂದ್ ಸ್ವಲ್ಪ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಕಡಲೆಬೇಳೆ ಎಲ್ಲವನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಒಣಮೆಣಸು, ಕರಿಬೇವು ಹಾಗೆ ಬೆಳ್ಳುಳ್ಳಿಯನ್ನ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಉದ್ದಿನಬೇಳೆ ಕೆಂಪಗೆ ಆಗಿದೆ ಅಂತ ಹೇಳುವಾಗ ನಾವೇನು ಬೇಯಿಸಿ ಇಟ್ಕೊಂಡಿದ್ದೇವಲ್ಲ ತೊಗರಿ ಬೇಳೆ ಎಲ್ಲ, ಅದನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದಕ್ಕೆ ಟೊಮೆಟೊವನ್ನ ನೀವು ಬೇಕಾದ್ರೆ ಜಾಸ್ತಿಯಾಗಿ ಹಾಕೊಳ್ಬಹುದು. ಈಗ ಕೂಡ ಒಂದು ಟೊಮೆಟೊವನ್ನ ಹಾಕೊಳ್ಬಹುದು, ಅಥವಾ ನಾನು ಬೇಯಿಸುವಾಗ್ಲೇ ಇದ್ರ ಜೊತೆ ಹಾಕೊಂಡಿದ್ದೇನೆ. ಹರಿವೆ ಸೊಪ್ಪಿನ ಜೊತೆ ಒಂದು ಟೊಮೆಟೊ ಹಾಕೊಂಡಿದ್ದೇನೆ. ಇಲ್ಲಿ ಬೆಳ್ಳುಳ್ಳಿಯನ್ನ ಹಾಕೊಂಡಿದ್ದೇನೆ. ಬೆಳ್ಳುಳ್ಳಿ ತುಂಬಾ ಫ್ಲೇವರ್ ಕೊಡ್ತದೆ ಇದಕ್ಕೆ. ನಿಮಗೆ ಜಾಸ್ತಿ ಬೆಳ್ಳುಳ್ಳಿ ಬೇಕು ಅಂದ್ರೆ ಜಾಸ್ತಿ ಬೆಳ್ಳುಳ್ಳಿಯನ್ನು ಕೂಡ ಹಾಕೊಳ್ಬಹುದು. ಬೆಳ್ಳುಳ್ಳಿ ಇಮ್ಯುನಿಟಿ ಬೂಸ್ಟರ್. ಯಾವುದೇ ಶೀತ ಆತರ ಎಲ್ಲ ಕಾಯಿಲೆಗಳನ್ನ ಬರದಂತೆ ತಡೆಯುತ್ತೆ. ಇಮ್ಯುನಿಟಿ ಬೂಸ್ಟ್ ಮಾಡ್ತದೆ. ಈರುಳ್ಳಿ, ಬೆಳ್ಳುಳ್ಳಿಯನ್ನ ನಮ್ಗೆ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಹಾಗಾಗಿ ಅದನ್ನ ಜಾಸ್ತಿಯಾಗಿ ಉಪಯೋಗಿಸ್ಕೊಳ್ಬಹುದು. ಯಾರಿಗಾದ್ರೂ ಇಷ್ಟ ಇಲ್ಲ ಅಂದ್ರೆ ಅದನ್ನ ಸ್ಕಿಪ್ ಮಾಡಿಬಿಟ್ಟು ಮಾಡ್ಕೊಳ್ಬಹುದು. ನೀವು ಇಲ್ಲಿ ಟೊಮೆಟೊ ಹಾಕೊಂಡು ಫ್ರೈ ಮಾಡ್ಕೊಂಡು ಮಾಡ್ಬೋದು. ಈಗ ನಾವು ಬೇಯಿಸಿ ಇಟ್ಕೊಂಡ ತೊಗರಿ ಬೇಳೆ ಮತ್ತೆ ಹರಿವೆ ಸೊಪ್ಪನ್ನ ಇದಕ್ಕೆ ಹಾಕೊಳ್ಳೋದು. ಇಲ್ಲಿ ನಾನು ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕೊಳ್ತೇನೆ. ಹಾಗೆ ರುಚಿಗೆ ನಿಮಗೆ ಎಷ್ಟು ಬೇಕಷ್ಟು ಒಂದ್ ಸ್ವಲ್ಪ ರುಚಿ ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಅರ್ಧ ಚಮಚದಷ್ಟು ಬೆಲ್ಲವನ್ನ ಹಾಕೊಳ್ಬೇಕು. ರುಚಿ ಈಗ ಉಪ್ಪು ಹಾಕೊಳ್ಳಿಲ್ಲ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿಸ್ಬೇಕು. ಇಷ್ಟು ಮಾಡಿದ್ರೆ ನಮ್ಮ ರುಚಿಯಾದ ಹರಿವೆ ಸೊಪ್ಪಿನ ಪಪ್ಪು ರೆಡಿ ಆಗುತ್ತೆ. ನಿಮ್ಗೆ ಬೇಳೆ ನಾನು ಇಲ್ಲಿ ಸ್ವಲ್ಪ ಕಮ್ಮಿಯೇ ಇದೆ. ನಿಮ್ಗೆ ಬೇಕಾದ್ರೆ ಸ್ವಲ್ಪ ಪಪ್ಪು ಅಂತ ಹೇಳಿ ಆಗ್ಬೇಕು ಅಂತ ಇನ್ನೂ ಬೇಳೆ ಜಾಸ್ತಿಯಾಗಿ ಮಾಡ್ಕೊಳ್ಬಹುದು. ಒಂದು ಕಟ್ಟು ಸೊಪ್ಪು ಅಲ್ಲಿ ಮಾಡಿದ್ದು ನಾನು. ಜಾಸ್ತಿ ಸೊಪ್ಪು ಹಾಕಿದಾಗ ಬೇಳೆ ಕೂಡ ಜಾಸ್ತಿಯಾಗಿ ಹಾಕೊಳ್ಬಹುದು. ಇದು ಕುದಿಯುವಾಗ ದಪ್ಪ ಆಗ್ತದೆ. ಕುದಿದು ಇನ್ನೀಗ ಸ್ವಲ್ಪ ತಣ್ಣಗಾಗುವಾಗ ದಪ್ಪ ಆಗ್ತದೆ. ಇದನ್ನ ನೀವು ಅನ್ನಕ್ಕೆ ಯೂಸ್ ಮಾಡ್ಕೊಳ್ಬಹುದು, ರೊಟ್ಟಿಗೆ ಯೂಸ್ ಮಾಡ್ಕೊಳ್ಬಹುದು, ಚಪಾತಿಗೆ ಕೂಡ ಯೂಸ್ ಮಾಡ್ಕೊಳ್ಬಹುದು. ಚಪಾತಿ, ರೊಟ್ಟಿಗೆ ಎಲ್ಲ ಉಪಯೋಗಿಸುವಾಗ ಸ್ವಲ್ಪ ನೀರು ಕಮ್ಮಿ ಹಾಕಿದ್ರೆ ನಿಮ್ಗೆ ಸ್ವಲ್ಪ ದಪ್ಪಗೆ ಈ ಪಪ್ಪು ಸಿಗ್ತದೆ. ಇದು ಈಗ ನೀರ್ ಇದ್ರೂ ಕೂಡ ತಣ್ಣಗಾದ ತಕ್ಷಣ ಎಲ್ಲ ದಪ್ಪ ಆಗ್ತದೆ ಇದು. ಈಗ ನಮ್ಮ ರುಚಿಯಾದಂತಹ ಹರಿವೆ ಸೊಪ್ಪಿನ ಪಪ್ಪು ರೆಡಿ ಆಯ್ತು. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡೋದು, ಇಲ್ಲಿವರೆಗೆ ನೋಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೀಗೇನೆ ಬೇರೆ ಬೇರೆ ರುಚಿಯಾದ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.
ಥ್ಯಾಂಕ್ ಯು.